ನಮಸ್ಕಾರ ನ್ಯೂಸ್ ಫಸ್ಟ್ ಡಿಜಿಟಲ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಕಿಚ್ಚ ಸುದೀಪ್ ನಟನೆಯಲ್ಲಂತೂ ಮಾಸ್, ಆದ್ರೆ ನಿರೂಪಣೆ ವಿಚಾರದಲ್ಲಿ ಸಖತ್ ಕ್ಲಾಸ್. ಸುದೀಪ್ ಬಿಗ್ ಬಾಸ್ ವಾರದ ಪಂಚಾಯಿತಿ ಬಂದ್ರೆ ಸಾಕು, ಸೀರಿಯಲ್ ನೋಡೋ ಹೆಣ್ಮಕ್ಳು, ಕಾರ್ಟೂನ್ ನೋಡೋ ಪುಟ್ಟ ಮಕ್ಕಳು, ಮೊಬೈಲ್ ಹಿಡ್ದಿರೋ ಗಂಡಾಯ್ಕ್ಳು, ನ್ಯೂಸ್ ಅಲ್ಲಿ ಮುಳುಗಿರೋ ಅಪ್ಪಂದಿರು ಅಜ್ಜಂದಿರು ಎಲ್ಲರೂ ಕಲರ್ಸ್ ಕನ್ನಡಕ್ಕೆ ಸ್ವಿಚ್ ಆಗ್ತಾರೆ. ಆದ್ರೆ ಪ್ರತಿ ವರ್ಷ ಮೂವಿ ಮಿಸ್ ಆದ್ರೂ ಸ್ಮಾಲ್ ಸ್ಕ್ರೀನ್ ನಲ್ಲಿ ಕಿಚ್ಚನನ್ನ ಬಿಗ್ ಆಗಿ ನೋಡ್ತಾ ಇದ್ದ ಅಭಿಮಾನಿಗಳಿಗೆ ಇನ್ ಮುಂದೆ ನಿರಾಸೆ. ಯಾಕಂದ್ರೆ ಪ್ರೀತಿಯ ಕಿಚ್ಚನಿಂದ ಬಿಗ್ ಅನೌನ್ಸ್ಮೆಂಟ್ ಆಗಿದೆ. ಅದುವೇ ಇನ್ ಮುಂದೆ ಬಿಗ್ ಬಾಸ್ ನಿರೂಪಣೆಯಲ್ಲಿ ಸುದೀಪ್ ಇರೋದಿಲ್ಲ. ಗೆಸ್, ಇವತ್ತು ನಸುಕಿನ ಜಾವ 2:51 ನಟ ಕಿಚ್ಚ ಸುದೀಪ್ ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಳೆದ 11 ಸೀಸನ್ಗಳನ್ನ ತುಂಬಾ ಸೀರಿಯಸ್ ಆಗಿ ಮಾಡಿದ್ದೀನಿ, ತುಂಬಾ ಎಂಜಾಯ್ ಮಾಡಿದ್ದೀನಿ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ಇದನ್ನ ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದೀನಿ ಅಂತ ಭಾವಿಸ್ತೀನಿ. ನನಗೆ ಸಂತೋಷ ತಂದಿದೆ ಈ ವಿಚಾರ. ಈ ಅವಕಾಶ ಕೊಟ್ಟ ಕಲರ್ಸ್ ಕನ್ನಡ ವಾಹಿನಿಗೆ ಧನ್ಯವಾದಗಳು. ನಿಮ್ಮ ಈ ಪ್ರೀತಿಗೆ, ಈ ಅವಕಾಶ ಕೊಟ್ಟ ಕಲರ್ಸ್ ಕನ್ನಡ ವಾಹಿನಿಗೂ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಮೇಲೂ ಅಪಾರ ಪ್ರೀತಿ, ಗೌರವ ಇದೆ ಅಂತ ಕಿಚ್ಚ ಸುದೀಪ್ ಭಾವನಾತ್ಮಕವಾಗಿ ಟ್ವೀಟ್ ಮಾಡಿದ್ದಾರೆ. ಇದರಿಂದ ಬಿಗ್ ಬಾಸ್ ಹಾಗೂ ಕಿಚ್ಚನ ಕೋಟಿ ಕೋಟಿ ಅಭಿಮಾನಿಗಳಿಗಂತೂ ಖಂಡಿತ ನಿರಾಸೆ. ಆದ್ರೆ ಈ ಹಿಂದೆ ಇದೇ ರೀತಿಯಾಗಿ ಕಿಚ್ಚ ಕೊನೆಯ ನಿರೂಪಣೆ ಅಂದಾಗ ಅಭಿಮಾನಿಗಳು ತೀವ್ರ ಬೇಸರ ವ್ಯಕ್ತಪಡಿಸ್ತಾ ಇದ್ದಂತೆ ಮತ್ತೊಮ್ಮೆ ಯೋಚನೆ ಮಾಡ್ತೀನಿ ಎಂದಿದ್ರು. ಆದ್ರೆ ಕಿಚ್ಚನ ಈ ಮಿಡ್ ನೈಟ್ ಥಾಟ್ ಬದಲಾಗಲಿ, ಕಲರ್ಸ್ ಕನ್ನಡ ಕಿಚ್ಚನ ಮನವೊಲಿಸ್ಲಿ ಅಂತ ಬಯಸ್ತಾ ಇದ್ದಾರೆ ಕಿಚ್ಚನ ಕೋಟಿ ಕೋಟಿ ಅಭಿಮಾನಿಗಳು. ಆದರೆ ಕೊನೆಯ ನಿರ್ಧಾರ ಕಿಚ್ಚನಿಗೆ ಬಿಟ್ಟಿದ್ದು. ಸುದೀಪ್ ಬಿಗ್ ಬಾಸ್ ನಿರೂಪಣೆಗೆ ವಾಪಸ್ ಆಗ್ತಾರಾ, ಇಲ್ಲ ಇದೇ ಅವರ ಫೈನಲ್ ಡಿಸಿಷನ್ ಆಗಿರುತ್ತಾ? ಲೆಟ್ಸ್ ಸಿ.